ಆ ಒಂದಿನ ಅರ್ಜುನ್ ಜನ್ಯ ಅವರು ತಮ್ಮ ಕಥೆಯನ್ನು ಬೇರೆ ನಿರ್ದೇಶಕರಿಗೆ ಕೊಟ್ಟಿದ್ದರೆ ಕನ್ನಡಕ್ಕೆ ಒಬ್ಬ ಅದ್ಭುತ ಡೈರೆಕ್ಟರ್ ಸಿಗ್ತಾನೇ ಇರಲಿಲ್ಲ. ಈ ಒಂದು ಮಾತನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿರುವಂಥದ್ದು. ಅದೇ ತರಹ ಉಪೇಂದ್ರ ಅವರು ಕೂಡ ಈ ಮಾತನ್ನು ರಿಪೀಟ್ ಮಾಡಿರುವಂಥದ್ದು. ಇವರ ಇಬ್ಬರ ಮಾತುಕ್ಕಿಂತ ರಾಜ್ ಬಿ ಶೆಟ್ಟರ ಮಾತು ಬೇರೆ ಇದೆ. ನನಗೆ ಅವಕಾಶ ಬಂತು, ಆದರೆ ಈ ಒಂದು ಅವಕಾಶ ಬೇಡ ಅಂಥೇಳಿ ಹೇಳಿಕೊಂಡಿದ್ದೆ. ಆದರೂ ಕೂಡ ಈ ಒಂದು ಚಿತ್ರದ ಅವಕಾಶ ನನ್ನನ್ನು ಹುಡುಕೊಂಡು ಬಂತು ಅನ್ನುವ ಅರ್ಥದಲ್ಲಿ ಅವರು ಹೇಳ್ತಾರೆ. ಈ ಒಂದು ಮಾತು ಮತ್ತು ಕತೆ ಎಲ್ಲವೂ ನಡೆದಿದ್ದು 45 ಚಿತ್ರದ ಟೀಸರ್ ರಿಲೀಸ್ ಟೈಮಲ್ಲಿ ಎಲ್ಲ ಕಲಾವಿದರು ತಮ್ಮ ಅನುಭವವನ್ನು ಹಂಚಿಕೊಂಡಿರುವಂಥದ್ದು. 4ರಿಂದ 5 ನಿಮಿಷ ಏನು ಟೈಮ್ ಇತ್ತು, ಆ ಟೈಮಲ್ಲಿಯೇ ಶಿವರಾಜ್ ಕುಮಾರ್ ಅವರಿಗೆ 45 ಚಿತ್ರದ ಕಥೆಯನ್ನು ಹೇಳಿದರು ಅರ್ಜುನ್ ಜನ್ಯ ಅವರು. ಹಾಗೆ ಈ ಒಂದು ಕಥೆಯನ್ನು ಬೇರೆದವ್ರಿಗೆ ಡೈರೆಕ್ಷನ್ ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳಿ ಕೂಡ ಅರ್ಜುನ್ ಜನ್ಯ ಅವರು ಶಿವಣ್ಣನ ಮುಂದೆ ಹೇಳಿದರು. ಆದರೆ ಶಿವಣ್ಣ ಒಂದು ಮಾತು ಹೇಳಿದರು, ಹಾಗೆಲ್ಲ ಮಾಡಬೇಡಿ, ನೀವೇ ಚೆನ್ನಾಗಿ ಹೇಳ್ತಿದ್ರಿ ಕಥೆನ, ಈ ಕಥೆಯನ್ನು ನೀವೇ ಡೈರೆಕ್ಷನ್ ಮಾಡಿ ಅಂತ ಹೇಳಿದರು. ಸೊ ಅಲ್ಲಿಂದ ಶುರುವಾಗಿತ್ತು 45 ಚಿತ್ರದ ಜರ್ನಿ. ರಮೇಶ್ ರೆಡ್ಡಿ ಅವರು ದುಡ್ಡು ಹಾಕಲಿಕ್ಕೆ ರೆಡಿ ಆದರು. ಅದಕ್ಕೂ ಮುಂಚೆ ಅರ್ಜುನ್ ಜನ್ಯ ಅವರು ಒಂದು ಕೆಲಸ ಮಾಡಿದರು, ಹೆಚ್ಚು ಕಡಿಮೆ ಒಂದು ವರ್ಷ ಅನಿಸುತ್ತೆ. ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿಕೊಂಡು ತಮ್ಮ ಚಿತ್ರದ ಪಾತ್ರ, ಅದರ ಓಟ, ಅದರ ನೋಟ ಎಲ್ಲವನ್ನೂ ಆ್ಯನಿಮೇಷನ್ನಲ್ಲಿ ರೆಡಿ ಮಾಡಿಕೊಂಡು ಇಡೀ ಒಂದು ಸಿನಿಮಾನ ತೋರಿಸಿದ ಆದಮೇಲೆ ಇಡೀ ಟೀಮ್ಗೆ ಒಂದು ಭರವಸೆ ಬಂತು. ಆ ಭರವಸೆ ಮುಂದೆ ಚಿತ್ರವಾಗಿ ರೂಪುಗೊಂಡಿತು ಅಂತ ಹೇಳ್ಬೋದು. 45 ಚಿತ್ರದ ಕಟ್ಟ ಕಡೆಯ ಸೀನ್ ಅಥವಾ ಕ್ಲೈಮ್ಯಾಕ್ಸ್ ದೃಶ್ಯ ಇಲ್ಲಿವರೆಗೂ ಯಾರೂ ಮಾಡದೇ ಇರುವಂತಹ ರೀತಿಯಲ್ಲಿಯೇ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಆಗಿರುವಂಥದ್ದು. ಈ ಚಿತ್ರಕ್ಕೆ ಗ್ರಾಫಿಕ್ಸ್ ತುಂಬ ಇದೆ. ಹಾಗಾಗಿ ಕೆನಡಾದಲ್ಲಿ ಒಂದು ಹೆಸರಾಂತ ಸಂಸ್ಥೆ ಈ ಒಂದು ಚಿತ್ರಕ್ಕಾಗಿ ಗ್ರಾಫಿಕ್ಸ್ ವರ್ಕ್ ಮಾಡಿರುವಂಥದ್ದು. ಇಡೀ ಚಿತ್ರದಲ್ಲಿ ಬೇರೆ ಥರದ ಒಂದು ಫ್ಲೋ ಇದೆ. ಹಾಗೆಯೇ ಓಂ ಚಿತ್ರದ ಡೈಲಾಗನ್ನು ಕೂಡ ಇಲ್ಲಿ ಬೇರೆ ಥರ ಬಳಸ್ಕೊಂಡಿರುವಂಥದ್ದು ತುಂಬ ವಿಶೇಷವಾಗಿ ಕಾಣುತ್ತೆ. ಚಿತ್ರದ ಇನ್ನೊಂದು ವಿಚಾರ ಹೇಳೋದಾದರೆ, ಚಿತ್ರ ರಿಲೀಸ್ ಆಗೋ ಮುಂಚೆ ಮತ್ತೊಂದು ಟೀಸರ್ ಬರುತ್ತೆ, ಟ್ರೈಲರ್ ಬರುತ್ತೆ, ಹಾಡುಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಆಗಸ್ಟ್ 15 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಈ ಎಲ್ಲ ಏನಪ್ಪ ಅಂದರೆ ಕಂಟೆಂಟ್ಗಳು ರಿವೀಲ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸುವ ಮುಂಚೆ ಇನ್ನೊಂದು ಮಾತಿದೆ. ಇಲ್ಲಿವರೆಗೂ ನೀವು ಏನು ಫೋಟೋ ನೋಡಿದಿರಿ, ಈ ಫೋಟೋಗಳೆಲ್ಲವೂ ಟೀಸರ್ ರಿಲೀಸ್ ಇವೆಂಟ್ನ ಫೋಟೋಗಳೇ ಆಗಿವೆ, ಅಧಿಕೃತವಾಗಿ ಬಂದಂಥ ಫೋಟೋಗಳು. ಇವನ್ನು ಈ ಒಂದು ವಿಡಿಯೋದಲ್ಲಿ ಬಳಸ್ಕೊಂಡು ನಿಮಗೆ ವಿಶೇಷವಾಗಿ ಹೇಳುವಂಥ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಆಗಿರುವಂಥದ್ದು. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.